ಇವತ್ತು ನಾವು ಬಹಳಷ್ಟು ಬೆಳವಣಿಗೆಗಳ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವುದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು, ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಯಲ್ಲಿ ಕುತ್ಕೊಂಡಿದ್ದಾರೆ. ಗದ್ದುಗೆಗೋಸ್ಕರ ದೆಹಲಿಯಲ್ಲಿ ಇನ್ನಿಲ್ಲದಂತಹ ಸರ್ಕಸ್ಗಳು ದಾಳ ಪ್ರತಿದಾಳವನ್ನ ಉರುಳಿಸ್ತಾ ಇದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು. ರಾಜಕೀಯದಲ್ಲಿ ಇವಾಗ ನವೆಂಬರ್ ಕ್ರಾಂತಿಯ ಸದ್ದು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿ.ಕೆ. ಶಿವಕುಮಾರ್ ಮೊದಲೇ ಭೇಟಿ ಮಾಡ್ತಾರೆ. ಸೊ ಏನ್ ನಡೀತಾ ಇದೆ ದೆಹಲಿಯಲ್ಲಿ? ಸಂಪುಟ ಸರ್ಕಸ್ ಎಲ್ಲಿವರೆಗೂ ಬಂತು? ಸಂಪುಟ ಪುನಾರಚನೆ ಆಗುತ್ತಾ ಅಥವಾ ಅಂದ್ರೆ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸುವಂತ ನಾಯಕತ್ವ ಬದಲಾವಣೆಯ ವಿಚಾರಗಳೇನಾದ್ರೂ ಮುನ್ನೆಲೆಗೆ ಬರುತ್ತಾ? ಈಗ ಆಲ್ರೆಡಿ ಬಿಹಾರ ಎಲೆಕ್ಷನ್ಸ್ ನಲ್ಲಿ ಹೀನಾಯವಾದಂತ ಸೋಲನ್ನ ಅನುಭವಿಸಿರುವಂತಹ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಏನಿದ್ದಾರೆ, ರಾಜ್ಯದ ವಿಚಾರದಲ್ಲಿ ಇಷ್ಟು ಮಟ್ಟಿಗೆ ರಿಸ್ಕ್ ಅನ್ನ ತಗೊಳ್ತಾರಾ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಕ್ರಾಂತಿಯ ಸದ್ದು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಶೀತಲ ಸಮರ. ಸೈಲೆಂಟ್ ಆಗಿ ನಡೀತಾ ಇದೆ ಬದಲಾವಣೆಯ ಗದ್ದುಗೆ ಗುದ್ದಾಟ. ಮಾತಾಡಂಗಿಲ್ಲ, ಮಾತು ತಪ್ಪಂಗಿಲ್ಲ, ಇನ್ನೊಂದು ಕಡೆ ಹಠ ಬಿಡಂಗಿಲ್ಲ. ಡಿ.ಕೆ. ಶಿವಕುಮಾರ್ ಹಠಕ್ಕೆ ಸ್ವತಃ ಹೈಕಮಾಂಡ್ ದಂಗಾಗಿ ಹೋಗಿದೆ. ಒಪ್ಪಂದ ಸೂತ್ರಕ್ಕೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಡಿಸಿಎಂ ಡಿ.ಕೆ.ಶಿ. ನವ್ ಆರ್ ನೆವರ್ ಅನ್ನೋ ರೀತಿ ಇದ್ದಾರೆ. ಶಾಸಕರ ಅಭಿಪ್ರಾಯ ಅಂತ ಮುಂದುವರ್ಕೊಂಡು ಹೋಗೋದಕ್ಕೆ ಸಿಎಂ ಒಲವು ತೋರಿಸ್ತಾ ಇದ್ದಾರೆ. ಪುನಾರಚನೆ ಮೂಲಕ ಬದಲಾವಣೆ ತಡೆಗೆ ಸಿದ್ದು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಬದಲಾವಣೆಗೆ ಉಡದ ರೀತಿ ಪಟ್ಟನ್ನ ಹಿಡಿದು ಕೂತ್ಕೊಂಡಿದ್ದಾರೆ ಡಿ.ಕೆ. ಬ್ರದರ್ಸ್. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಸಿದ್ದರಾಮಯ್ಯ ಅವರಿಗೂ ಮೊದಲೇ ಎಐಸಿಸಿ ಅಧ್ಯಕ್ಷರನ್ನ ಡಿ.ಕೆ. ಬ್ರದರ್ಸ್ ಮೀಟ್ ಮಾಡಿದ್ರು. ದೆಹಲಿಯಲ್ಲಿ ಸದ್ಯ ಗದ್ದುಗೆ ಗುದ್ದಾಟ ಅನ್ನೋದ ಸರ್ಕಸ್ ನಡೀತಾ ಇದೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮೀಟಿಂಗ್ಗೆ ಸಮಯ ಕೊಡ್ತಾ ಇಲ್ಲ, ಆದ್ರೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಯಾಕೆ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇಲ್ಲ? ನಮಸ್ತೆ ಸದಾವತ್ಸಲೆ ಅಂತ ಹೇಳಿದ್ದೆ ಕಾರಣ ಆಗ್ಬಿಡ್ತಾ. ನೋಡಿ, 2 ದಿನದಿಂದ ದೆಹಲಿಯಲ್ಲೇ ಸಿಎಂ ಡಿಸಿಎಂ ಇಬ್ರು ಠಿಕಾಣಿ ಹೂಡಿದ್ದಾರೆ. ರಾಜ್ಯದಲ್ಲಿ ಏನ್ ಗತಿ ಆದ್ರೆ ಏನಾಗಬೇಕು, ಸಚಿವರನ್ನು ಮಾಡಿದ್ದೀವಿ, ಶಾಸಕರುಗಳಿದ್ದಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವರೆಲ್ಲರೂ ನೋಡ್ಕೊಳ್ತಾರೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಡಿಸಿಎಂ ಡಿ.ಕೆ.ಶಿ ದಾಳ ಉಳಿಸ್ತಾ ಇದ್ದಾರೆ. ಡಿ.ಕೆ.ಶಿ ಭೇಟಿಗೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ಆದ್ರೆ ಸಿಎಂ ಭೇಟಿ ವೇಳೆ ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಅಸ್ತು ಅಂತ ಹೇಳಿದ್ದಾರೆ. ಓಕೆ, ಆಲ್ ರೈಟ್, ಮಾಡಿ ಅಂತ ಹೇಳಿದ್ದಾರೆ. ಇನ್ನೇನು, ಬಿಹಾರ ಅಂತೂ ಸೋತಿದ್ದಾಯ್ತು, ಆಯ್ತು, ಇಲ್ಲಿ ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೋ ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆಯನ್ನ ಪಡ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಸ್ತು ಅಂತ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗಿರುವಂತ ಹಿಂದಿನ ಮರ್ಮ ಏನು? ಸಿಎಂ ಮತ್ತು ಅವರ ಬೆಂಬಲಿಗರ ಮುಂದಿನ ನಡೆ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ. ಇನ್ನೊಂದು ಕಡೆ ರಾಜಣ್ಣ ಅವರು ಸಹಕಾರ ಇಲಾಖೆಗೇನೆ ಮತ್ತೊಮ್ಮೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡಿ, ತೆರೆಮರೆಯಲ್ಲಿ ಕುರ್ಚಿ ಕಾದಾಟ, ಕುರ್ಚಿ ಕದನ ಎಲ್ಲವೂ ಕೂಡ ನಡೀತಾ ಇದೆ. ಒಟ್ಟಾಗಿ ಭೋಜನ ಕೂಟ, ತೆರೆಮರೆಯಲ್ಲಿ ಕುರ್ಚಿ ಆಟ, ಒಟ್ಟಾಗಿ ಭೋಜನ ಕೂಟ. ಬೆಂಬಲಿಗರೇ ಕಕ್ಕಾಬಿಕ್ಕಿ ಆಗೋ ತರ ಇದೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಡೆ. ಟೆನ್ಷನ್ ಮಧ್ಯೆನೇ ಸಿಎಂ ಡಿಸಿಎಂ ಇಬ್ರು ಜೊತೆಯಾಗಿ ಊಟ ಮಾಡಿದ್ದಾರೆ. ತಪ್ಪೇನ್ರಿ ಅವರಿಬ್ರು ಜೊತೆಯಾಗಿ ಊಟ ಮಾಡಿದ್ರೆ ಅಂತ ಅನ್ಬೇಡಿ. ಜೊತೆಯಾಗಿ ಊಟನಾದ್ರೂ ಮಾಡಿ, ಇಲ್ಲ ತಿಂಡಿನಾದ್ರೂ ಮಾಡಿ, ಇಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್. ಆದ್ರೆ ನೀವಿಬ್ರು ಜಗಳ, ಈ ಆಟಗಳು ಇವೆಲ್ಲ ಇದೆಯಲ್ಲ, ಅದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಪೀಪಲ್ ಆರ್ ಎಂಜಾಯಿಂಗ್ ಇಟ್. ಲೋಕಾಭಿರಾಮವಾಗಿ ಚರ್ಚೆ ಮಾಡುತ್ತಾ ಜೊತೆಗೆ ಊಟ ಮಾಡಿದ್ದಾರೆ. ಸಿದ್ದರಾಮಯ್ಯ ಜೊತೆ ಡಿ.ಕೆ.ಶಿ ಯಾವುದೇ ರೀತಿಯಾದಂತಹ ವೈಮನಸ್ಸನ್ನ ಮಾಡ್ಕೊಳ್ತಾ ಇಲ್ಲ. ಬದಲಾವಣೆ ಬಗ್ಗೆ ಯಾರೂ ಕೂಡ ಸೊಲ್ಲೆತ್ತದಂತೆ ಡಿ.ಕೆ. ಟೈಟ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ. ಭವಿಷ್ಯದಲ್ಲಿ ಸಿದ್ದು ಬೆಂಬಲ ಅಗತ್ಯ ಇರೋ ಹಿನ್ನೆಲೆ ಡಿ.ಕೆ.ಶಿ ಬಹಳ ಎಚ್ಚರಿಕೆಯಿಂದ ನಡೆಯನ್ನ ಇಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ತೆರೆಮರೆಯಲ್ಲಿ ಆಟನೂ ಆಡ್ತಾರೆ, ಎದುರುಗಡೆ ಕೂತ್ಕೊಂಡು ಊಟನೂ ಮಾಡ್ತಾರೆ. ಅದಕ್ಕೆ ಹೇಳೋದು, ಇನ್ ದ ಪಾಲಿಟಿಕ್ಸ್ ನೋ ಒನ್ ಇಸ್ ಪರ್ಮನೆಂಟ್ ಫ್ರೆಂಡ್ ಆರ್ ನೋ ಒನ್ ಇಸ್ ಪರ್ಮನೆಂಟ್ ಎನಿಮಿ. ಯಾರ್ಯಾರಿಗೆ ಶತ್ರುನೂ ಅಲ್ಲ, ಯಾರ್ಯಾರಿಗೆ ಪರ್ಮನೆಂಟ್ ಎನಿಮಿಗಳು ಅಲ್ಲ. ಅಂಡ್ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಪರ ಮಾತಾಡಿದ್ರು ಕಷ್ಟ, ಅವರ ವಿರುದ್ಧ ಮಾತನಾಡಿದ್ರು ಕಷ್ಟ.